ನಮ್ಮ ಕಾಲದಲ್ಲಿ ನಾನು ತೀರಾ ದೊಡ್ಡವರಲ್ಲ, 70 ವರ್ಷ ಆಯ್ತು ಅಷ್ಟೇ. ನಾವೆಲ್ಲ ಹುಡುಗರಾದಾಗ ಕ್ಲಿನಿಕಲ್ ಜಡ್ಜ್ಮೆಂಟ್ಸ್ ಜಾಸ್ತಿ ಇರ್ತಾಯಿತ್ತು, ಬೆಡ್ ಸೈಡ್ ಜಡ್ಜ್ಮೆಂಟ್ ಜಾಸ್ತಿ ಇರ್ತಾಯಿತ್ತು. CT ಸ್ಕ್ಯಾನು ಅಂದರೆ ಅದೊಂಥರ ಹಿಂಗೆ ನೋಡ್ತಾಯಿದ್ವಿ ನಾವು. ಆಶ್ಚರ್ಯ ಆಗುತ್ತೆ ನಿಮಗೆ. ಗಂಟ್ಲು ನೋವು ರೀ, ಐಸ್ ಕ್ರೀಮ್ ತಿಂದಿದ್ದಾನೆ, ಗಂಟ್ಲು ನೋವು ಬಂದಿದೆ, ಅವನಿಗೆ ಸ್ಕ್ಯಾನ್ ಮಾಡಿಸೋದೇನು ರೀ ಗಂಟ್ಲು ನೋವು? ಅವನಿಗೆ ಔಷಧಿಲಿ 150 ರೂಪಾಯಲ್ಲಿ ಔಷಧಿಲಿ ಮುಗ್ದೋಯ್ತು. ಅವ್ನು ಹೇಳ್ತಾನೆ, ಸಾರ್ ನೀವು ಮೊನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ರಿ, ಇರಲಿಲ್ಲ, ನಂದು 4000 ರೂಪಾಯಿ ಕಿತ್ಬಿಟ್ರು ಸರ್ ಅಂತ. ಅಂದರೆ ಇವತ್ತು ಖಂಡಿತ ಆರೋಗ್ಯ ಕ್ಷೇತ್ರ ಕಲುಷಿತ ಆಗ್ತಾಯಿದೆ. ನಾವೆಲ್ಲರೂ ನಮ್ಮನ್ನು ನಾವು ಕಾಪಾಡ್ಕೋಬೇಕಾದಂಥ ಅನಿವಾರ್ಯಕ್ಕೆ ಬಂದಿದ್ದೀವಿ. ನಿಮ್ಮ 50% ಕಾಯಿಲೆಗಳು ಔಷಧಿ ಬೇಕಾಗಿಲ್ಲ. ಹಳೇ ಕಾಲದ ಫ್ಯಾಮಿಲಿ ಫಿಸಿಷಿಯನ್ಸ್ ಅಂತ ಇರ್ತಾಯಿದ್ರು. ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ನಮ್ಮ ಹಳ್ಳೀಲಿ ನಮ್ಮೂರಲ್ಲಿ, ಸರ್ ನಾನು ಏನು ಓದಬೇಕು ಅಂತ ರಾಮಾನಂದರಾವ್ ಹೋಗಿ ಕೇಳ್ಕೊಂಬರ್ತಾಯಿದ್ದೆ, ನೀವು ಹೆಂಗೆ ಬದುಕಬೇಕು ಅಂತ ಅವ್ರು ಹೇಳ್ಕೊಡ್ತಾಯಿದ್ರು. ಡಾಕ್ಟ್ರು ಸ್ನೇಹಿತ, ಮಾರ್ಗದರ್ಶಿ, ಹಿತೈಷಿ ಆಗಿರಬೇಕು. ಅವನು ಇಡೀ ಸಮಾಜವನ್ನು ನೋಡ್ಕೋಬೇಕು. ಕನ್ಫ್ಯೂಷಿಯಸ್ ಕಾಲದಲ್ಲಿ ಒಬ್ಬ ಡಾಕ್ಟ್ರಿಗೆ 500 ಜನನ ಫಿಕ್ಸ್ ಮಾಡೋರು. ಈ 500 ಜನ ಈ ಡಾಕ್ಟ್ರು ಫ್ಯಾಮಿಲಿಯನ್ನು ಇಡೀ ವರ್ಷ ನೋಡ್ಕೊಳ್ಳೋರು, ಊಟ ತಿಂಡಿ ಖರ್ಚು ಎಲ್ಲ ನೋಡ್ಕೊಳ್ಳೋರು. ಈ 500 ಜನಕ್ಕೆ ಕಾಯಿಲೆ ಬಂದರೆ ಈ ಡಾಕ್ಟ್ರು ದುಡ್ಡು ಚಾರ್ಜ್ ಮಾಡ್ತಾ ಇರಲಿಲ್ಲ, ನೋಡ್ಕೊಳ್ಳೋನು, ಕಮರ್ಷಿಯಲ್ ವ್ಯಾಲ್ಯೂ ಇರಲಿಲ್ಲ. ಮತ್ತು ಜನನೂ ಹಂಗೆ ಆಗಿದ್ದಾರಲ್ವಾ.